ಹಾಯ್ ಹೆಲೋ ನಮಸ್ಕಾರ. ಹೇಗಿದ್ದೀರಾ? ಸುಮ್ಮನೆ ಬರೋಣ ಅಂತ ಅನಿಸ್ತು. ತಣ್ಣಗೆ ಗಾಳಿ ಬೀಸ್ತಾ ಇದೆ, ತಂಪಾದ ಗಾಳಿ. ಒಂದೆರಡು ದಿನದಿಂದ ಮಳೆ ಇಲ್ಲ, ಗಾಳಿನೇ ಬೀಸ್ತಾ ಇದೆ. ಖುಷಿ ಆಯಿತು. ಸೊ ಹಾಗೆ ತೋಟಕ್ಕೆ ಒಂದು ರೌಂಡ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ. ಆ ಕಡೆಲ್ಲ ಮಾವಿನ ಮರ ಇದೆ, ಹೋಗೋಣ ಅಂತ. ಬಟ್ ಅಷ್ಟೊತ್ತಿಗೆ ಸ್ವಲ್ಪ ಭಯ ಆಯಿತು, ಯಾಕೆಂದರೆ ಕೊಳಕು ಮಂಡಳ ಹಾವು ಜಾಸ್ತಿ ಇದೆ ಆ ಕಡೆ. ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳಿ ಬೇಡ ಅಂತ ಅಂದ್ಕೊಂಡೆ. ಆದರೂ ಒಂದು ವಿಡಿಯೋ ಮಾಡೋಣ ಅಂತ. ಸೊ ಸುಮ್ಮನೆ ಹಂಗೆ ಏನಾದರೂ ಒಂದು ಬೇಕಲ್ಲ ಮಾತಾಡೋಕ್ಕೆ. ಸೊ ಅದಕ್ಕೋಸ್ಕರ ನೋಡಿ ನಮ್ಮ ತೋಟ ಹೆಂಗಿದೆ ಅಂತ. ಸೊ ಅಲ್ಲೆಲ್ಲ ಸೊ ಆ ಕಡೆ ಕಾಣ್ಬೋದು, ಎಲ್ಲ ಫುಲ್ಲು ಹೊರಗಡೆ ತುಂಬ್ಕೊಂಡಿದೆ. ಅಲ್ಲಿದೆಯಲ್ಲ, ಸೊ ಎಕ್ಸಾಕ್ಟ್ಲಿ ನೇರವಾಗಿರೋದೆ ಮಾವಿನಕಾಯಿ ಮರ. ತುಂಬ ದೂರದಲ್ಲಿದೆ, ಬಟ್ ಕಾಣ್ತಾ ಇಲ್ಲ ಅಂತ ಅನ್ನಿಸ್ತದೆ. ನೀವು ಆ ಕಡೆ ಲಾಸ್ಟ್ ಟೈಮ್ ಮಾಡಿದೆ ಚೇಪಕಾಯಿ ಗಿಡ. ಸೊ ಆ ಕಡೆಲ್ಲ ಚೇಪಕಾಯಿ ಗಿಡ ಇರೋದು, ಅದೆಲ್ಲ ಚೇಪಕಾಯಿ ಗಿಡ. ಆ್ಯಂಡ್ ಇನ್ನು ಮಳೆಲ್ಲ ನೆಕ್ಸ್ಟು ಆಗುತ್ತೆ, ಪೇರಳೆ ಹಣ್ಣು. ಬಟ್ ಆ ಕಡೆ ಇವಾಗ ಹೋಗೋಕ್ಕೆ ಭಯ ಆಗುತ್ತೆ. ಮಳೆ ಬಂದಮೇಲೆ ಕೊಳಕು ಮಂಡಳಗಳು, ಸುಮ್ಮನೆ ಆಸೆಗಳು ತುಂಬ ಇದೆ. ಯಾಕೆ ಹಾವಿಂದ ಕಚ್ಕೊಂಡು ಸಾಯೋದಂತೆ. ಅದಕ್ಕೋಸ್ಕರ ಹಂಗೆ ವೀಡಿಯೋ ಮಾಡ್ತಾ ಕೆಳಗೂ ನೋಡ್ತಾ ಇದ್ದೀನಿ. ತೋಟ ಅಲ್ವಾ, ಸೊ ಹೇಳೋಕ್ಕಾಗಲ್ಲ. ಬಟ್ ಹಾಗೆ ನೋಡ್ತಾ ನೋಡ್ತಾ ಹೋಗೋಣ ಅಂತ ಅನ್ನಿಸ್ತು ನನಗೆ. ನೋಡೋಣ, ಪ್ರಯತ್ನ ಪಡೋಣ, ಹೋಗೋಕ್ಕಾಗುತ್ತೆ ಅಂತ. ಸರ್ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹಿಂಗಿದೆ ಅಂಥೇಳಿ. ಸೊ ಈ ಕಡೆಲ್ಲ ಗುಲಾಬಿ ಗಿಡ ನೆಡಬೇಕು ಅಂತ ರೆಡಿ ಮಾಡಿದ್ದಾರೆ. ಸೊ ಈ ಕಡೆಲ್ಲ ಇದ್ದಾಗ ಯಾವ ಗ್ಯಾಪಲ್ಲಿ ಯಾವ ಹಾವುಗಳಿರುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಭಯ ಆಗುತ್ತೆ. ಬಟ್ ಹಾಗೆ ನೋಡೋಣ, ಗ್ಯಾಪಲ್ಲಿ ಭಯ ಆಗುತ್ತೆ ಮಾರೆ. ಒಳ್ಳೆ ಗಾಳಿ ಬರ್ತಾ ಇದೆ, ಮಳೆ ಬರುವ ಹಾಗೆ ಒಂದು ಫೀಲ್ ಇದೆ. ಗಂಟೆ ಬೇರೆ 6:21 ಆಯಿತು. ನೋಡಿ ಎಷ್ಟು, ನೋಡಿ ಅಲ್ಲಿ ಮಾವಿನಕಾಯಿಗಳು ಇದೆ. ಅದೆಲ್ಲ ಚೇಪೆಕಾಯಿ ಗಿಡ ಆ ಕಡೆ ಇರೋದಲ್ಲ. ಸೊ ಈ ಕಡೆ ಎಲ್ಲ ಫುಲ್ಲು ಗುಲಾಬಿ ಗಿಡಗಳನ್ನು ನೆಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅಲ್ಲಿವರೆಗೆ ಹೋಗೋಕ್ಕೆ ಭಯ ಆಗುತ್ತೆ. ಹೋಗಬೇಕು ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಡ ಬಿಡಿ, ಸುಮ್ಮನೆ ಯಾಕೆ ಹೋಗೋದು ಆ ಕಡೆವರೆಗೂ. ನಾವು ಮತ್ತೆ ರಿಟರ್ನ್ ಹೋಗೋಣ. ಇನ್ನು ಗುಲಾಬಿ ಗಿಡ ಬೆಳೆದ ಮೇಲೆ ಭಾಳ ಚೆನ್ನಾಗಿರುತ್ತೆ. ಓಕೆ, ನಾಳೆ ಮೋಸ್ಟ್ಲಿ ನಾನು ಫೇಸ್ಬುಕ್ ಇಲ್ಲ ಯೂಟ್ಯೂಬ್ ಲೈವ್ ಬರ್ತೀನಿ. ಓಕೆ, ಒಂದು ಕ್ರಿಕೆಟ್ ಪಂದ್ಯಾಟ ಇದೆ. ಸೊ ನಮ್ಮದೇ ಬೆಂಗಳೂರು ಲೀಗ್ ನಡೀತಾ ಇದೆ, 15 ಓವರ್ ಮ್ಯಾಚು. ಸೊ ಅದರದ್ದು ಲೈವ್ ಬರೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಬಾಯ್, ಲವ್ ಯು.